ಡಿಕೆ ಬ್ರದರ್ಸ್ ಹೆಸರಲ್ಲಿ ವಂಚಿಸುತ್ತಿದ್ದ ಗೋಲ್ಡ್ ಕಳ್ಳಿ ಐಶ್ವರ್ಯ ಗೌಡಳನ್ನ ಇಡಿ ಅರೆಸ್ಟ್ ಮಾಡಿದೆ. ನಿನ್ನೆ ಐಶ್ವರ್ಯ ನಿವಾಸದ ಮೇಲೆ ಇಡಿ ದಾಳಿಯನ್ನ ನಡೆಸಿತು. ಬೆಂಗಳೂರಲ್ಲಿ ಐಶ್ವರ್ಯ ಗೌಡಗೆ ಸಂಬಂಧಿಸಿದ 2 ಕಡೆ ದಾಳಿ ನಡೆಸಲಾಗಿದೆ. ಯಶವಂತಪುರದ ಕಾರ್ಡಿನಲ್ ಒಂದು ಅಪಾರ್ಟ್ಮೆಂಟ್ನ ಫ್ಲಾಟ್ ಮೇಲೆ ದಾಳಿ ನಡೆಸಿರೋ ಅಧಿಕಾರಿಗಳು ಅಪಾರ್ಟ್ಮೆಂಟ್ನ 14ನೇ ಫ್ಲೋರ್ನಲ್ಲಿರತಕ್ಕಂಥ ಐಶ್ವರ್ಯ ಗೌಡ ಫ್ಲಾಟ್ ಅಲ್ಲಿ ಪರಿಶೀಲನೆ ಕೂಡ ನಡೆಸಿದ್ದಾರೆ. 6 ಮಂದಿ ಅಧಿಕಾರಿಗಳ ತಂಡ ಈ ಒಂದು ರೇಡ್ ಮಾಡಿದೆ. ಅಲ್ಲದೆ ಮಂಡ್ಯದ ಕಿಲಾರ ಗ್ರಾಮದಲ್ಲಿರತಕ್ಕಂಥ ಮನೆಯ ಮೇಲೂ ಕೂಡ ದಾಳಿಯನ್ನು ನಡೆಸಿದ್ದಾರೆ. ಐಶ್ವರ್ಯ ಗೌಡ ಮೇಲೆ ಕೋಟಿ ಕೋಟಿ ವಂಚನೆ ಕೇಸ್ಗಳು ದಾಖಲಾಗಿದ್ದು ಮನಿ ಲಾಂಡ್ರಿಂಗ್ ಆರೋಪವನ್ನ ಕೂಡ ಎದುರಿಸುತ್ತಿದ್ದಾರೆ. ಐಶ್ವರ್ಯ ವರಾಹಿ ಜ್ಯುವೆಲರ್ಸ್ ಇಂದ ಕೆಜಿ ಗಟ್ಟಲೆ ಚಿನ್ನವನ್ನ ಪಡೆದು ವಂಚಿಸಿದ್ದ ಹಿನ್ನೆಲೆಯಲ್ಲಿ ಮೊದಲ ಕೇಸ್ ದಾಖಲಾಗಿತ್ತು. ಇಡಿ ರೇಡ್ ವೇಳೆ ಸಮರ್ಪಕ ಮಾಹಿತಿಯನ್ನ ನೀಡದ ಹಿನ್ನೆಲೆಯಲ್ಲಿ ಐಶ್ವರ್ಯರನ್ನ ಅಧಿಕಾರಿಗಳು ಬಂಧಿಸಿದ್ದಾರೆ. ಈಗ ಇಡಿ ಅಧಿಕಾರಿಗಳು ಐಶ್ವರ್ಯಗಳನ್ನ ಬಂಧಿಸಿದ್ದಾರೆ. ಈಗ ಎಲ್ಲ ರೀತಿಯ ವಿಚಾರಣೆ ನಡೀತಾ ಇದೆ. ಮನಿ ಲಾಂಡ್ರಿಂಗ್ ಆರೋಪವನ್ನ ಕೂಡ ಎದುರಿಸುತ್ತಿದ್ದಾರೆ. ಐಶ್ವರ್ಯ ವರಾಹಿ ಜ್ಯುವೆಲರ್ಸ್ನಿಂದ ಕೆಜಿ ಗಟ್ಟಲೆ ಚಿನ್ನ ಪಡೆದು ವಂಚಿಸಿದ್ದ ಹಿನ್ನೆಲೆಯಲ್ಲಿ ಮೊದಲ ಕೇಸ್ ದಾಖಲಾಗಿತ್ತು. ಇಡಿ ರೇಡ್ ವೇಳೆ ಸಮರ್ಪಕ ಮಾಹಿತಿಯನ್ನ ನೀಡದ ಹಿನ್ನೆಲೆಯಲ್ಲಿ, ಅಂದ್ರೆ ಇಡಿ ಏನೋ ರೇಡ್ ಮಾಡಿದಂತ ಸಂದರ್ಭದಲ್ಲಿ ಸಮರ್ಪಕ ಮಾಹಿತಿಯನ್ನ ನೀಡದ ಹಿನ್ನೆಲೆಯಲ್ಲಿ ಐಶ್ವರ್ಯಗಳನ್ನ ಅಧಿಕಾರಿಗಳು ಈಗ ಬಂಧಿಸಿದ್ದಾರೆ. ಗೋಲ್ಡ್ ವಂಚಕಿ ಐಶ್ವರ್ಯ ಗೌಡಳನ್ನ ಈಗ ಇಡಿ ಅಧಿಕಾರಿಗಳು ಬಂಧಿಸಿದ್ದಾರೆ. ಈಕೆ ಮನಿ ಲಾಂಡ್ರಿಂಗ್ ಆರೋಪವನ್ನ ಕೂಡ ಎದುರಿಸುತ್ತಿದ್ದಾರೆ. ಕೋಟಿ ಕೋಟಿ ವಂಚನೆ ಕೇಸ್ಗಳು ದಾಖಲಾಗಿದ್ದು ಐಶ್ವರ್ಯ ಗೌಡಳ ಮೇಲೆ ಕೋಟಿ ಕೋಟಿ ವಂಚನೆ ಕೇಸ್ಗಳು ದಾಖಲಾಗಿತ್ತು.